ವೀಕ್ಷಕರಿಗೆ ನಮಸ್ಕಾರ. ಇದನ್ನು ಈ ಸೀಸನಲ್ಲಿ ಸಿಗ್ತಕ್ಕಂಥ ಒಂದು ಗೆಣಸು, ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಸಹ ಕರೀತಾರೆ. ಇದರಿಂದ ಬೇಯಿಸಿ ಬರೀ ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ವಿ ನಾವು ಮೊದಲೆಲ್ಲ. ಈಗ ಅದರಿಂದ ಹಲ್ವಾ ಮಾಡೋಣ, ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರ ಗುಣಗಳಲ್ಲಿ, ಇದರಲ್ಲಿರ್ತಕ್ಕಂಥ ಗುಣಗಳು ಏನೋ ತಿಳ್ಕೊಳ್ಳೋಣ. ಬೇಯಿಸ್ಬಿಟ್ಟು ಈ ಥರ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು, ನಾನು ಇನ್ನೂ ಚೆನ್ನಾಗಿರಲಿ, ಸ್ವಲ್ಪ ಜಾಸ್ತಿ ಜನ ಇದ್ದೀವಲ್ಲ, ಇಂಗ್ರೀಡಿಯೆಂಟ್ಸ್ ಅಂತ ನಾನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕಿ ಲಟ್ಟಣಿಗೆಯಿಂದ ಉದ್ದಿದ್ರೆ ಸರಿ ಹೋಗುತ್ತೆ. ಈ ಸಿಪ್ಪೆ ತೆಕ್ಕೊಂಡಿರ್ತೀವಲ್ಲ, ಈ ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಡಿದ್ದೀನಿ ನಾನು. ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಎಲ್ಲವನ್ನೂ ಒಂದು ಸರಿ ರೋಸ್ಟ್ ಮಾಡ್ಕೋಬೇಕು. ಇವನ್ನ ಅವಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಇವೆಲ್ಲ ರೋಸ್ಟ್ ಮಾಡಿಕೊಂಡ್ರೆ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಉಬ್ಬಿದರೆ ಅದು ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಬಾದಾಮಿನೆಲ್ಲ ಕುಟ್ಕೊಂಡಿದ್ದೀನಿ. ಸ್ವಲ್ಪ ಅಂಜೀರ. ಇದರಲ್ಲಿ ವಿಟಮಿನ್ ಎ, ಆ್ಯಂಟಿ ಆಕ್ಸಿಡೆಂಟು ಮತ್ತು ಅನಿಮಿಯಾಗೆ, ಒಂದು ರಕ್ತಹೀನತೆಗೆ ಒಂದು ಒಳ್ಳೆಯ ಒಂದು ಗೆಡ್ಡೆ ಅಂತಲೇ ಹೇಳ್ಬೋದು ಈ ಒಂದು ಸಿಹಿ ಗೆಣಸು. ಈ ಸೀಸನ್ನಲ್ಲಿ ಅಪ್ ಟು ಸಂಕ್ರಾಂತಿ ಮುಗಿಯೋವರೆಗೂ ಸಿಗುತ್ತೆ, ಸ್ವಲ್ಪ ದೊಡ್ಡ ದೊಡ್ಡದಾಗಿ. ಇದಕ್ಕೆ ತುಪ್ಪ ಹಾಕಿಬಿಟ್ಟು ಇವನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅಂದರೆ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ನಮಗೆ ಬಾಯಿಗೆ ಸಿಕ್ಕರೂ ಟೇಸ್ಟ್ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ಹುರಿದಿರ್ತೀವಲ್ಲ ಅವು. ಇದರಲ್ಲಿ ಏನಪ್ಪ, ಈ ಸಿಹಿಗೆಣಸಲ್ಲಿ ಎಷ್ಟು ಒಳ್ಳೊಳ್ಳೆ ಗುಣಗಳಿದ್ದಾವೆ ಅಂದರೆ, ಕೆಲವರು ಹಸಿದು ಹಂಗೇ ತಿಂತಾರೆ. ಈಗ ನಾವು ಈ ಥರ ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಚೆನ್ನಾಗಿ ಕೈಯಿಂದನೇ ನಾವು ಮ್ಯಾಶ್ ಮಾಡ್ಕೋಬೇಕು. ಮೆತ್ತಗೆ ಈ ಥರ ಮಾಡಿಕೊಂಡು ಒಂದು 2-3 ಸ್ಪೂನ್ ತುಪ್ಪ ಹಾಕಿ, ಆ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸರಿ ಕಲಿಸ್ಬಿಟ್ಟು ಆಮೇಲೆ ನೋಡಿ, ಅದು ಕಪ್ಪು ಬೆಲ್ಲ, ಒರ್ಜಿನಲ್ ಇದು ಗಾಣದಿಂದ ತೆಗೆದಿರ್ತಾರಲ್ಲ ಆ ಥರ ಬೆಲ್ಲ ಅದು. ಆ ಬೆಲ್ಲ ನೋಡಿ, ನಾನು ಫುಲ್ಲು ಅದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕೋದು. ಚೆನ್ನಾಗಿ ಅದಕ್ಕೆ ಪಾಕ ಬರಬೇಕು ಅದೆಲ್ಲ ಏನೂ ಇಲ್ಲ. ಚೆನ್ನಾಗಿ ಕರಗೋಕ್ಕೆ ಬಿಟ್ಬಿಡ್ಬೇಕು ಅದನ್ನು. ಆ ಟೈಮಲ್ಲಿ ನಾವು ಏಲಕ್ಕಿಗೆ ಸ್ವಲ್ಪ, ಅವು ಹಾಗೆ ಹಾಕಿದರೆ ಬಾಯಿ ಸಿಗುತ್ತೆ. ಏಲಕ್ಕಿನ ಸ್ವಲ್ಪ ಶುಗರ್ ಜೊತೆ ಇಟ್ಬಿಟ್ಟು ಲಟ್ಟಣಿಗೆಯಿಂದ ಹಿಂಗೆ ಪ್ರೆಸ್ ಮಾಡಿದರೆ ಅದು ಪುಡಿ ಪುಡಿ ಆಗುತ್ತೆ ಬೇಗ. ಈ ಥರ ಮಾಡಿಕೊಂಡು ಬೆಲ್ಲ ಎಲ್ಲ ಕರಗಿ ಆದಮೇಲೆ ನೋಡಿ, ಏಲಕ್ಕಿ ಹಾಕ್ತಾಯಿದ್ದೀನಿ. ಆನಂತರ ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇದು ಏನು ಡ್ರೈ ಫ್ರೂಟ್ಸು, ಆಮೇಲೆ ಇದು ಗೆಣಸು ಎಲ್ಲ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲದನ್ನು ಹಾಕಿಬಿಟ್ಟು ಆ ಬೆಲ್ಲದಲ್ಲಿ ಚೆನ್ನಾಗಿ ಕಲಿಸ್ಬೇಕು. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ. ಈ ಥರ ಕೆಳಗೆ ಮೇಲೆ ಸ್ವಲ್ಪ ದಪ್ಪ ತಳ ಪಾತ್ರೆನೇ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಾಗುತ್ತೆ. ಇದಕ್ಕೆ ಪಾಕ ತೆಗೆಯೋದು ಅದೆಲ್ಲ ಏನು ಬೇಡ, ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಡ್ರೈ ಫ್ರೂಟ್ಸು ಎಲ್ಲ ಜಾಸ್ತಿನೇ ಇದೆ. ಬೆಲ್ಲ ಕಪ್ಪಿರೋದ್ರಿಂದ ಕಪ್ಪು ಕಾಣ್ತಾ ಇದೆ, ಮತ್ತೇನು ತಿಳ್ಕೊಬೇಡಿ. ಈ ಥರ ಚೆನ್ನಾಗಿ ಕಲಸಾದ್ಮೇಲೆ ತಿನ್ನೋಕ್ಕೆ ಕೊಟ್ಟರೆ ಮಕ್ಕಳಿಗೆ, ದೊಡ್ಡವರು ಎಲ್ಲರೂ ತಿನ್ಬೋದು. ಈ ಸೀಸನ್ನಲ್ಲಿ ಸಿಗ್ತಕ್ಕಂಥ ಯಾವ ಸೀಸನ್ನಲ್ಲಿ ಏನು ಫ್ರೂಟ್ ಆಗಲಿ, ಒಂದು ತರಕಾರಿ ಆಗಲಿ, ಎಲ್ಲವನ್ನೂ ತಿನ್ನೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಅವಾಗೇ ಆರೋಗ್ಯವಾಗಿರ್ತೀವಿ ನಾವು. ಇದು ಒಂದು ಆರೋಗ್ಯಕರವಾದ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. 15-20 ದಿನ ಇಟ್ಟರು ಏನೂ ಆಗಲ್ಲ. ನೋಡಿ, ಇಷ್ಟು ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ.